ಸಿದ್ದರಾಮೇಶ್ವರನ ಮನದಲ್ಲಿ ನೆನೆಯುತ್ತಾ ಗೋವಿ ವಡ್ಡರ್ ಪ್ರೀಮಿಯರ್ ಲೀಗ್ ಅನ್ನ ಸೀಸನ್ ನಂಬರ್ 4 ಇದೇ ರೀತಿಯಾಗಿ ಎಲ್ಲ ಸಮಾಜದ ಬಾಂಧವರು ಎಲ್ಲರೂ ಕೂಡಿ ಹುಡುಗರು ಎಲ್ಲ ಸೇರಿಸಿ ಆಟವನ್ನು ಆಡ್ತಾ ಇದ್ದಾರೆ. ಅದೇ ರೀತಿ ಪ್ರತಿ ವರ್ಷದಂತೆ ಈ ವರ್ಷವೂ 4ನೇ ಸರಿಯಾಗಿ ಸೀಸನ್ 4 ಅಂತೇಳಿ ಗೋವಿ ಹುಡುಗರೆಲ್ಲರೂ ಸೇರಿಸಿಕೊಂಡು ಕ್ರಿಕೆಟ್ ಅನ್ನು ಆಡ್ತಾ ಇದ್ದಾರೆ. ಮತ್ತು ಜಾತ್ರಾ ಮಹೋತ್ಸವ ನಾಳೆ ದಿವಸ ಸಂಕ್ರಾಂತಿಯ ಶುಭಾಶಯಗಳು. ಆಮೇಲೆ ಅದೇ ರೀತಿಯಾಗಿ ಎಲ್ಲರೂ ಸಂಕ್ರಾಂತಿ ಸಿದ್ದರಾಮೇಶ್ವರನ ಫೋಟೋ ಮೆರವಣಿಗೆ ಮತ್ತು ಅದೇ ರೀತಿ ದೇವಸ್ಥಾನದ ಮುಂದೆ ಕಾರ್ಯಕ್ರಮ ಎಲ್ಲ ವಿಜೃಂಭಣೆಯಿಂದ ಸಾಗುತ್ತದೆ. ಅದೇ ರೀತಿ ಎಲ್ಲರೂ ಅಲ್ಲಿ ಬಂದು ಪ್ರವೇಶಿಸಿ ಎಲ್ಲರೂ ಅದನ್ನ ವಿಜೃಂಭಣೆಯಿಂದ ಯಶಸ್ವಿಗೊಳಿಸಬೇಕಂತ ಮತ್ತೆ ಮುಗಿಸ್ತಾರೆ. ಶ್ರೀ ಶಿವಯೋಗಿ ಸಿದ್ದರಾಮೇಶ್ವರರ ಜಾತ್ರಾ ಮಹೋತ್ಸವದ ಪ್ರಯುಕ್ತ ಈ ಒಂದು ಇಳಕಲ್ ನಗರಿನ ಯುವ ಮಿತ್ರರೆಲ್ಲ ಸೇರಿಕೊಂಡು ಇದೇ ತಿಂಗಳು 7ನೇ ತಾರೀಕಿನಿಂದ ಗೋವಿ ಪ್ರೀಮಿಯರ್ ಲೀಗ್ ಅಂತಂದು ಒಂದು ಕ್ರಿಕೆಟ್ ಪಂದ್ಯಾವಳಿಯನ್ನು ಪ್ರಾರಂಭ ಮಾಡಿದ್ದು, ಪ್ರತಿದಿನ 4 ಪಂದ್ಯಗಳನ್ನ ಈ ಒಂದು ಟೂರ್ನಮೆಂಟ್ನಲ್ಲಿ ನಡೆಸುತ್ತಿದ್ದು, ಈ ಒಂದು ಕಾರ್ಯಕ್ರಮ ಇಷ್ಟು ದಿನ ಅದ್ದೂರಿಯಾಗಿ ನಡೆದದ. ಮತ್ತೆ ಅದೇ ತರನಾಗಿ ಈ ಒಂದು ಪ್ರೀಮಿಯರ್ ಲೀಗಿನ ಅಂತಿಮ ಪಂದ್ಯ ದಿನಾಂಕ 14/1/2026 ಬುಧವಾರದಂದು ಅಂತಿಮ ಪಂದ್ಯ ಜರುಗಲಿದ್ದು, ಆ ಒಂದು ಅಂತಿಮ ಪಂದ್ಯದ ಮುಗಿದ ನಂತರ ಅದೇ ದಿನ ಅಂದ್ರೆ ನಾಳೆ ನಮ್ಮ ಸಮಾಜದ ಕುಲಗುರುಗಳಾದಂತ ಶ್ರೀ ಸಿದ್ದರಾಮೇಶ್ವರರ ಜಯಂತ್ಯೋತ್ಸವದ ಕಾರ್ಯಕ್ರಮ ಇದ್ದು, ಆ ಒಂದು ಕಾರ್ಯಕ್ರಮದಲ್ಲಿ ಆ ಒಂದು ಪ್ರಶಸ್ತಿಗಳನ್ನ ಕೊಡುವುದಾಗಿ ಒಂದು ನಮ್ಮ ಯುವ ಮಿತ್ರರು ತೀರ್ಮಾನ ಮಾಡಿಕೊಂಡಾರ. ಅದಕ್ಕಾಗಿ ಇಳಕಲ್ ನಗರದ ಸಮಸ್ತ ಭೂಮಿ ಸಮಾಜದ ಎಲ್ಲ ಯುವ ಮುಖಂಡರು, ತಾಯಂದಿರು, ಅಕ್ಕಂದಿರು, ಅಣ್ಣ ತಮ್ಮಂದಿರು ಆ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಆ ಒಂದು ಜಾತ್ರಾ ಮಹೋತ್ಸವವನ್ನ ಯಶಸ್ವಿಗೊಳಿಸಬೇಕು. ಈ ಒಂದು ಪ್ರತಿ ವರ್ಷದಂತೆ ಶ್ರೀ ಶಿವಯೋಗಿ ಸಿದ್ದರಾಮೇಶ್ವರ ಜಯಂತಿ ಪ್ರಯುಕ್ತ ಈ ಒಂದು ಟೂರ್ನಮೆಂಟ್ ನಡೀತಾ ಇರೋದು ಒಂದು ಖುಷಿಯ ಸಂಗತಿ. ಯಾಕಂದ್ರೆ ಒಂದು ಪಂದ್ಯ ನಡಿಬೇಕಾದ್ರೆ ಅಲ್ಲಿ ಸಮಾಜ ಒಂದು ಸಂಘಟನೆ ಐತಿ ಅಂತ ಅರ್ಥ. ಸಮಾಜದವರೆಲ್ಲ ಒಗ್ಗೂಡಿಕೊಂಡು ಎಲ್ಲ ಒಂದು ಕುಟುಂಬದ ಸದಸ್ಯರಾಗಿ ನಾವು ನೀವು ಅಣ್ಣತಮ್ಮರಂತಂದು ಸೇರಿ ಈ ಒಂದು ಕಾರ್ಯಕ್ರಮ ನಡೆಸ್ತಾ ಇದಾರಲ್ಲ, ಅದು ಬಹಳ ಖುಷಿಯ ಸಂಗತಿ. ಅದೇ ತರನಾಗಿ ತಾವೆಲ್ಲ ಮಾಧ್ಯಮ ಮಿತ್ರರ ಮೂಲಕ ಒಂದು ಮನವಿ ಏನಂದ್ರೆ, ಆ ಒಂದು ಸಿದ್ದರಾಮೇಶ್ವರ ಜಯಂತಿಯಲ್ಲಿ ತಾವೆಲ್ಲರೂ ಪಾಲ್ಗೊಂಡು ಆ ಸಿದ್ದರಾಮೇಶ್ವರ ಜಯಂತ್ಯೋತ್ಸವವನ್ನ ಯಶಸ್ವಿಗೊಳಿಸಬೇಕಾಗಿ ತಮ್ಮಲ್ಲಿ ಮಾಧ್ಯಮದ ಮೂಲಕ ವಿನಂತಿಸಿಕೊಳ್ಳುತ್ತೇನೆ. ಎಲ್ಲ ಮನದಲ್ಲಿ ನೆನೆಯುತ್ತಾ ಈ ಶ್ರೀ ಸಿದ್ದರಾಮೇಶ್ವರ ಪ್ರೀಮಿಯರ್ ಲೀಗ್ ಈ ಸೀಸನ್ 4 ನಡೆದೈತಿ. ಇದು ಕಂಟಿನ್ಯೂ ಆಗಿ 100 ಸೀಸನ್ಗಳಾಗ್ಲಿ ಅಂತ ನಾ ಈ ವೇದಿಕೆ ಮೂಲಕ ಹೇಳಲು ಇಷ್ಟಪಡ್ತೀನಿ. ಯಾಕಂದ್ರೆ ನಮ್ಮ ಯುವಕರು ದುಡಿದು ಕಾಸಿ ಇಷ್ಟೆಲ್ಲ ಮಾಡಿ ಈ ತರ ಆಟ ಆಡ್ತಾರೆ ಅನ್ನೋದಂದ್ರೆ ನಮ್ಗೆ ವಿಚಿತ್ರ ಆಗುತ್ತೆ. ಈ ಕ್ರೀಡೆ ಹೀಗೆ ಮುಂದುವರಿಲಿ, 100 ಸೀಸನ್ ಆಗ್ಲಿ, ಆ ಸಿದ್ದರಾಮೇಶ್ವರ ನಮಗ ಆಶೀರ್ವಾದ ಸದಾ ನಮ್ಮ ಮೇಲೆ ಇರಲಿ ಅಂತೇಳಿ ನಾಳೆ ದಿನ ಜಾತ್ರೆ ಇರೋ ಕಾರಣ ಯಾವುದೇ ಗಲಾಟೆ ತೊಂದರೆಗಳಾಗದಂತೆ ನೀವೆಲ್ಲ ಯುವಕರು ಇಷ್ಟು ದಿನ ಏನಿತ್ತು ಒಡ್ರು ಕೂಡಿಕೆಟ್ರು ಅನ್ನೋದಿತ್ತು. ಈಗ ಎಲ್ಲರೂ ನಾವು ಒಗ್ಗಟ್ಟಾಗಿ ಯಾವುದೇ ತೊಂದರೆ ಆಗಲಾರ್ದಂಗ ಜಾತ್ರೆಯನ್ನು ಅತ್ಯಂತ ಅಚ್ಚುಕಟ್ಟಾಗಿ ನಡೆಸ್ಕೊಡ್ಬೇಕು. ಎಲ್ಲ ಯುವಕರಿಗೆ ನಿಮ್ ಕೈಯಾಗ ಐತಿ. ಈ ಒಂದು ಜಾತ್ರೆ ನಡೆಸ್ಕೊಂಡು ಯಶಸ್ವಿಯಾಕಂದ್ರೆ ಇಲ್ಲಿ ಇರುವಂತ ಪ್ರತಿಯೊಬ್ಬರು ಯುವಕರು, ಹಿರಿಯರು ಎಲ್ಲರ ಕಾರಣ. ಆದ್ದರಿಂದ ಏನೇ ತೊಂದರೆ ಆದ್ರೂ ನೀವೇ ಯುವಕರು ಮುಂದಿಂತು ಯಾವುದೇ ಜಾತ್ರೆಗೆ ತೊಂದರೆ ಆಗದಂತ ನೀವೇ ನಡೆಸ್ಕೊಡ್ರಿ ಅಂತ ಕೇಳಿ ನಾಳೆ ದಿನ ಎಲ್ಲರೂ ಬರ್ಬೇಕಾಗಿ ನನ್ನ 2 ಮಾತುಗಳನ್ನು. ಶ್ರೀ ಸಿದ್ದರಾಮೇಶ್ವರ ಇಳಕಲ್ ಗೋವಿ ವಡ್ಡರ್ ಪ್ರೀಮಿಯರ್ ಲೀಗ್ ಸೀಸನ್ 4 ಈ ಕ್ರಿಕೆಟ್ ಟೂರ್ನಮೆಂಟ್ ಅನ್ನು ಹಮ್ಮಿಕೊಂಡಿದ್ದಾರೆ. ಹಾಗೂ ಈ ಕಾರ್ಯಕ್ರಮಕ್ಕೆ, ಈ ಕ್ರಿಕೆಟ್ ಟೂರ್ನಮೆಂಟ್ಗೆ ಆಗಮಿಸಿದಂತ ಎಲ್ಲ ಕ್ರೀಡಾಪಟುಗಳಿಗೆ ಹಾಗೂ ಪ್ರೇಕ್ಷಕರಿಗೆ ತುಂಬ ಹೃದಯದ ಸ್ವಾಗತ ಕೋರುತ್ತಾ, ನಾಳೆ ಕೊನೆಯ ಫೈನಲ್ ಪಂದ್ಯ ಇರುತ್ತದೆ. ಎಲ್ಲ ಕ್ರೀಡಾಪಟುಗಳು
ಇಷ್ಟು ದಿವಸ ತಾವು ಶಿಸ್ತುಬದ್ಧವಾಗಿ ಕ್ರಿಕೆಟ್ ಟೂರ್ನಮೆಂಟ್ ಅನ್ನು ಆಡಿದ್ದೀರಿ. ಕೊನೆಯ ಫೈನಲ್ ಅನ್ನು ತಾವು ಶಿಸ್ತಿನಿಂದ ಈ ಸೀಸನ್ 4 ಯಶಸ್ವಿಯಾಗಿ ಘೋಷಿಸಬೇಕೆಂದು ತಮ್ಮಲ್ಲಿ ಮತ್ತೊಮ್ಮೆ ನಮ್ಮ ಸಿದ್ದರಾಮೇಶ್ವರ ಬೋವಿ ವಡ್ಡರ್ ಸಮಾಜ ವತಿಯಿಂದ ಅವರಿಗೆ ತಾವು ಕೋರಲಾಗಿದೆ. ಸಮಸ್ತ ಜನತೆಗೆ ನಾಳೆ ನಡೆಯಲಿರುವ 853ನೇ ಶ್ರೀ ಸಿದ್ದರಾಮೇಶ್ವರ ಮಹಾಸ್ವಾಮಿಯ ಜಯಂತಿಯನ್ನು ತಾವೆಲ್ಲರೂ ಅತಿ ವಿಜೃಂಭಣೆಯಿಂದ ಆಚರಿಸಬೇಕಂತೇಳಿ ನಾಡಿನ ಜನತೆಯಲ್ಲಿ ನಾನು ಹೃತ್ಪೂರ್ವಕವಾಗಿ ವಿನಂತಿಸುತ್ತೇನೆ. ಅದೇ ರೀತಿಯಾಗಿ ಈ ಇಳಕಲ್ನಲ್ಲಿ ನಾಳೆ ನಡೆಯುವ ಶ್ರೀ ಸಿದ್ದರಾಮೇಶ್ವರ ಜಾತ್ರಾ ಮಹೋತ್ಸವ ಮತ್ತು ಅದೇ ರೀತಿ ಸಿದ್ದರಾಮೇಶ್ವರ ಜಯಂತಿಯ ಮೆರವಣಿಗೆಯಲ್ಲಿ ಮತ್ತು ಜಾತ್ರೆಯಲ್ಲಿ ಸಮಸ್ತ ಇಳಕಲ್ ಜನತೆ ಹಾಗೂ ಸಮಸ್ತ ಬೋವಿ ಜನತೆ ಭಾಗವಹಿಸಿ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕು. ಅದೇ ರೀತಿಯಾಗಿ ಬೋವಿ ಪ್ರೀಮಿಯರ್ ಲೀಗ್ ಸೀಸನ್ 4ನ ಈ ಕಾರ್ಯಕ್ರಮವನ್ನು ಯುವಕರು ಅತ್ಯಂತ ಉತ್ಸಾಹಿಯಿಂದ ಕಾರ್ಯಕ್ರಮವನ್ನು ನಡೆಸಿಕೊಟ್ಟು ಅಂತಿಮ ಘಟ್ಟ ಅಂದರೆ ಫೈನಲ್ ನಾಳೆ ನಡೆಯಲಿದೆ. ಅದೇ ರೀತಿಯಾಗಿ ಸಮಸ್ತ ಎಲ್ಲ ಇಳಕಲ್ ಆಟಗಾರರು ಭಾಗವಹಿಸಿ ಈ ಫೈನಲ್ ಅನ್ನು ವೀಕ್ಷಿಸಿ ಮತ್ತೆ ಜಯಂತಿಯಲ್ಲಿ ಭಾಗವಹಿಸಿ ನಾಳೆ ನಡೆಯಲಿರುವ ಈ ಸಿದ್ದರಾಮೇಶ್ವರ ಜಯಂತಿಯನ್ನು ಯಶಸ್ವಿಯಾಗಿ ವಿಜೃಂಭಣೆಯಿಂದಾಗಿ ನಡೆಸಬೇಕಂತೇಳಿ ನಾಡಿನ ಜನತೆಗೆ ಮತ್ತು ಇಳಕಲ್ ಜನತೆಗೆ ಮತ್ತೊಮ್ಮೆ ನಾನು ವಿನಂತಿಸಿದ್ದೆ. ಈಗ ನನ್ನ ಮಾತು ವಿನೋದ ನೀಡುತ್ತೇನೆ.